ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಕನ್ನಡ, ಹಿಂದಿ, ತೆಲುಗು ಸೇರಿ ಮಲಯಾಳಂನಲ್ಲೂ ಬಹಳ ಜನಪ್ರಿಯತೆ ಪಡೆದುಕೊಂಡಿರುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಕಾರ್ಯಕ್ರಮ ನಡೆಸಿಕೊಡುವ ನಿರೂಪಕರು. ಕನ್ನಡಕ್ಕೆ ಕಿಚ್ಚ ಸುದೀಪ್ ಹೇಗೋ ಹಿಂದಿ ಶೋಗೆ ಸಲ್ಮಾನ್ ಖಾನ್. ಸದ್ಯ ಸಲ್ಲು ಭಾಯ್ ಬಿಗ್ ಬಾಸ್ಗೆ ಪಡಿತಾಗಿರುವ ಸಂಭಾವನೆ ಎಲ್ಲರ ಹುಬ್ಬೇರಿಸಿದೆ. ಬಿಗ್ ಬಾಸ್ ಹಿಂದಿ ಸೀಸನ್ 18 ಆರಂಭವಾಗಿದೆ. ಹಿಂದಿ ಶೋ ನಡೆಸಿಕೊಡುವ ನಟ ಸಲ್ಮಾನ್ ಖಾನ್ ಪಡೆಯುವ ಸಂಭಾವನೆಯ ಬಗ್ಗೆಯೂ ಇದೀಗ ಚರ್ಚೆ ಶುರುವಾಗಿದೆ. ಸಲ್ಲು ಪಡೆಯುವ ರೆಮ್ಯುನರೇಷನ್ ರಾಜಮೌಳಿ, ಪ್ರಭಾಸ್, ಬಾಹುಬಲಿ 2 ಚಿತ್ರದ ಬಜೆಟ್ಗಿಂತ ಹೆಚ್ಚು. ರಜನಿಕಾಂತ್ ಜೈಲರ್ ಸಿನಿಮಾ ಅಷ್ಟೇ ಯಾಕೆ, ಶಾರುಖ್ ಖಾನ್ ಅಭಿನಯದ ಡಂಕಿ ಸಿನಿಮಾ ಬಜೆಟ್ಗಿಂತಲೂ ದುಬಾರಿಯಾಗಿದೆ. ಕೆಲ ಮಾಹಿತಿಗಳ ಪ್ರಕಾರ ಸಲ್ಮಾನ್ ಖಾನ್ ತಿಂಗಳಿಗೆ 60 ಕೋಟಿ ರೂಪಾಯಿ ಪಡಿತಾರಂತೆ. ಹಿಂದಿ ಬಿಗ್ ಬಾಸ್ ಶೋ 15 ವಾರ ನಡೆಯೋದ್ರಿಂದ ಸಲ್ಮಾನ್ ಖಾನ್ ಒಟ್ಟು ಸಂಭಾವನೆ ಬರೋಬ್ಬರಿ 250 ಕೋಟಿ ರೂಪಾಯಿಯಂತೆ. ಇಷ್ಟು ದೊಡ್ಡ ಮೊತ್ತದ ಸಂಭಾವನೆಯನ್ನ ಸಲ್ಮಾನ್ ಖಾನ್ಗೆ ಹಂತವಾಗಿ ನೀಡಲಾಗುತ್ತೆ ಅಂತಾನೂ ತಿಳಿದು ಬಂದಿದೆ. ಬಾಹುಬಲಿ 2 ಸಿನಿಮಾ ಬಜೆಟ್ ಮೊತ್ತ 180 ಕೋಟಿ ರೂಪಾಯಿ, ಜೈಲರ್ ಸಿನಿಮಾ ಬಜೆಟ್ 200 ಕೋಟಿ, ಶಾರುಖ್ ಖಾನ್ ಡಂಕಿ ಸಿನಿಮಾ ಬಜೆಟ್ 120 ಕೋಟಿ. ಈ ಎಲ್ಲ ಸಿನಿಮಾ ಬಜೆಟ್ ಮೊತ್ತಕ್ಕಿಂತ ಸಲ್ಮಾನ್ ಖಾನ್ ಸಂಭಾವನೆ ಹೆಚ್ಚಾಗಿದೆ ಅಂತಾನೆ ಹೇಳಲಾಗ್ತಿದೆ. ಹಿಂದಿ ಬಿಗ್ ಬಾಸ್ ಶೋನ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರು 15 ವರ್ಷಗಳಿಂದ ನಿರೂಪಣೆ ಮಾಡಿಕೊಂಡು ಬಂದಿದ್ದಾರೆ. ವೀಕ್ಷಕರು ಸಲ್ಮಾನ್ ಖಾನ್ ನಿರೂಪಣೆಗಿನ ಬಹಳ ಮೆಚ್ಚಿಕೊಂಡಿದ್ದಾರೆ. ಸಲ್ಲುನ ಬಿಟ್ಟು ಆ ಜಾಗಕ್ಕೆ ಬೇರೆಯವರನ್ನ ಊಹಿಸಲು ಸಾಧ್ಯವೇ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಟ ಪ್ರೋಗ್ರಾಂಗೆ ಹೊಂದ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಸಲ್ಮಾನ್ ಖಾನ್ ಸಂಭಾವನೆಯು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ಇನ್ನು ವರದಿಗಳ ಪ್ರಕಾರ ಕಮಲ್ ಹಾಸನ್ ಅವರು ಬಿಗ್ ಬಾಸ್ ತಮಿಳು ಸೀಸನ್ 7ಕ್ಕೆ 130 ಕೋಟಿ ರೂಪಾಯಿ ಪಡೆದಿದ್ರಂತೆ. ಸೀಸನ್ 8ಕ್ಕೆ ವಿಜಯ್ ಸೇತುಪತಿ ಎಂಟ್ರಿ ಆಗಿದ್ದು ಇವರು 60 ಕೋಟಿ ರೂಪಾಯಿ ಪಡೆದಿದ್ದಾರಂತೆ. ಆದರೆ ಕನ್ನಡದಲ್ಲಿ ಕಿಚ್ಚ ಎಷ್ಟು ಕೋಟಿ ಪಡಿತಾರೆ ಅನ್ನೋದು ಎಲ್ಲೂ ರಿವೀಲ್ ಆಗಿಲ್ಲ.